Hello everyone, this is Girisha, Assistant Professor, Government First Grade College, Badavnalli. Welcome to Digital Learning. In the last class, we discussed one of the important financial services called ವೆಂಚರ್ ಕ್ಯಾಪಿಟಲ್. ಸೊ ವೆಂಚರ್ ಕ್ಯಾಪಿಟಲ್ ಅಂತಂದರೆ ಏನು ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ವೆಂಚರ್ ಕ್ಯಾಪಿಟಲ್ ಅಂತಂದರೆ ಮೀನಿಂಗ್ ಆಫ್ ವೆಂಚರ್ ಕ್ಯಾಪಿಟಲ್ ಆ್ಯಂಡ್ ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಆ್ಯಂಡ್ ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಒನ್ ಮೋರ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ದಟ್ಸ್ ಕಾಲ್ಡ್ ಸೆಕ್ಯುರಿಟೈಸೇಷನ್ ಆಫ್ ಡೆಟ್ ಆರ್ ಸೆಕ್ಯುರಿಟೈಸೇಷನ್ ಡೆಟ್. ಸೊ ಸೆಕ್ಯುರಿಟೈಸೇಷನ್ ಆಫ್ ಡೆಟ್ ಅನ್ನೋದನ್ನ ಒಂದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸ್ ಇದೆ. ಸೊ ಅದನ್ನು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಸೆಕ್ಯುರಿಟೈಸೇಷನ್ ಆಫ್ ಡೆಟ್. Securitization of debt or assets refers to the process of liquidating the illiquid and long-term assets like loans and receivables of the financial institutions by issuing a marketable security against them. In other words, it's a technique by which a long-term, non-negotiable and high-value financial assets like hire purchase is converted into securities of small value which can be tradable in the market just like a share. So, the securitization of debt nothing but we are going to convert the illiquid financial assets into liquid assets. illiquid financial assets ಅಂತಂದರೆ ಯಾವುದು, ನಮಗೆ ಯಾವುದು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ, ಯಾವುದು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್ನ ಯಾವುದು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಲ್ಲ, ಸೊ ವಿ ಆರ್ ಗೋಯಿಂಗ್ ಟು ಇಶ್ಯೂಯಿಂಗ್ ಎ ಶೇರ್ಸ್ ಆನ್ ಸೆಕ್ಯೂರಿಟೀಸ್ ಆರ್ ಡಿಬೆಂಚರ್ಸ್ ಆನ್ ಬಾಂಡ್ಸ್ ಅಗೇನೆಸ್ಟ್ ಆಫ್ ದೀಸ್ ಸೆಕ್ಯೂರಿಟೀಸ್ ದೀಸ್ ಅಸೆಟ್ಸ್. ಸೊ ಈ ರೀತಿಯ ಅಸೆಟ್ಸ್ಗೆ ಎಗನೆಸ್ಟ್ ಆಗಿ ಸೆಕ್ಯೂರ್ಡ್ ಆಗಿ ನಾವೇನು ಮಾಡ್ತೀವಿ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿದ್ರೆ ಅದನ್ನು ನಾವು ಸೆಕ್ಯೂರಿಟೈಸೇಷನ್ ಆಫ್ ಡೆಟ್ ಅಂತ ಕರಿತೀವಿ. ಇಲ್ಲಿ ತುಂಬ ಸಿಂಪಲಾಗಿ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 1 crore ಪ್ರಾಪರ್ಟಿ ಇದೆ. ಸೊ 1 crore ಪ್ರಾಪರ್ಟಿ ಇದೆ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಅ ಫಿಕ್ಸ್ಡ್ ಅಸೆಟ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲಿಕ್ವಿಡೇಟ್ ಈಸಿಲಿ ಆ್ಯಂಡ್ ಅರ್ಲಿ. ಅದನ್ನ ತುಂಬ ಸ್ಪೀಡಾಗಲಿ ತುಂಬ ಇಮಿಡಿಯೇಟಾಗಿ ನೀವೇನು ಮಾಡೋಕ್ಕಾಗಲ್ಲ, ಅದನ್ನ ಈಸಿಯಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಲಿಕ್ವಿಡಿಟಿ ಪ್ರಾಬ್ಲಮ್ ಇರುತ್ತೆ ಮತ್ತು ಟ್ರಾನ್ಸ್ಫರಬಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಬಟ್ ನೀವೇನಾದರೂ ಅದನ್ನು ಲಿಕ್ವಿಡ್ ಅಸೆಟಾಗಿ ಕನ್ವರ್ಟ್ ಮಾಡಿದ್ರೆ, ಅಂದರೆ ಲಿಕ್ವಿಡ್ ಅಸೆಟಾಗಿ ಕನ್ವರ್ಟ್ ಮಾಡೋದು ಅಂತಂದರೆ ಏನು, ಈಗ 1 ಕೋಟಿ ರೂಪಾಯಿ ಅಸೆಟ್ ಏನು ಪ್ರಾಪರ್ಟಿ ಇದೆಯಲ್ಲ, ಆ ಪ್ರಾಪರ್ಟಿಗೆ ನೀವೇನಾದರೂ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿದ್ರೆ, ಓಕೆನಾ. ಸೊ ಇಲ್ಲಿ ಆ ಸೆಕ್ಯೂರಿಟಿಗೆ ಸೆಕ್ಯೂರಿಟೈಸ್ ಆಗಿ ಆ ಅಸೆಟ್ನ ಸೆಕ್ಯೂರಿಟಿಯಾಗಿ ಇಟ್ಕೊಂಡು ನೀವೇನಾದರೂ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪಬ್ಲಿಕ್ಸ್ಗೆ ಇಶ್ಯೂ ಮಾಡೋದಾದರೆ ಅದೇನಾಗುತ್ತೆ, ಸೆಕ್ಯೂರಿಟೈಸೇಷನ್ ಆಫ್ ಡೆಟ್ ಆಗುತ್ತೆ. ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, we are going to convert the illiquid asset into liquid asset. ಸೊ illiquid asset ಅಂತಂದರೆ ಯಾವುದು, ಕಾಮನ್ ನಾವು ಫಿಕ್ಸ್ಡ್ ಅಸೆಟ್ನ illiquid assets ಅಂತ ಕರಿತೀವಿ. ಸೊ ಇಲ್ಲಿ ಫಿಕ್ಸ್ಡ್ ಅಸೆಟ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಆಗಿರ್ಬೋದು, ಅಥವಾ ಒಂದು ಲೀಸಿಂಗ್ ಅಗ್ರಿಮೆಂಟ್ಗಳಾಗಿರ್ಬೋದು, ಅಥವಾ ಹೈರ್ ಪರ್ಚೇಸ್ ಅಗ್ರಿಮೆಂಟ್ಗಳಾಗಿರ್ಬೋದು, ಮಾರ್ಟ್ಗೇಜ್ ಅಗ್ರಿಮೆಂಟ್ಗಳಾಗಿರ್ಬೋದು, ಇವು ಎಲ್ಲ ತುಂಬ ಹೈ ವ್ಯಾಲ್ಯೂಡ್ ಅಸೆಟ್ಸ್. ಸೊ ನೀವು ಸುಮ್ಮನೆ ಆ ಅಸೆಟ್ನ ನೀವು ಸೆಕ್ಯೂರ್ಡ್ ಆಗಿಟ್ಟು ನೀವೇನು ಮಾಡ್ಬೋದು, ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ಬೋದು. ಸೆಕ್ಯೂರಿಟೀಸ್ ಅಂತಂದರೆ ಶೇರ್ಸ್ ಆಗಲಿ, ಡಿಬೆಂಚರ್ಸ್ ಆಗಲಿ, ಅಥವಾ ಪ್ರಿಫರೆನ್ಸ್ ಶೇರ್ಸ್ ಆಗಲಿ ನೀವೇನು ಮಾಡ್ಬೋದು, ಇಶ್ಯೂ ಮಾಡ್ಬೋದು. ಅದೇನಾಗುತ್ತೆ, ನಮಗಾಗ ಆ ಪರ್ಟಿಕ್ಯುಲರ್ ಅಸೆಟ್ ಏನು ಫಿಕ್ಸ್ಡ್ ಅಸೆಟ್ ಇದೆ, ಇಲ್ಲಿಕ್ವಿಡ್ ಅಸೆಟ್ ಅಂತ ಏನಿದೆ, ಅದೇನಾಗುತ್ತೆ ಲಿಕ್ವಿಡ್ ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಆ ಸೆಕ್ಯೂರಿಟೀಸ್ ಕ್ಯಾನ್ ಬಿ ಟ್ರೇಡಬಲ್ ಇನ್ ದ stock exchanges. We can easily transfer from one person to another person. We can easily liquidate those kind of assets. ಸೊ ನಾವು ಈಸಿಯಾಗಿ ಲಿಕ್ವಿಡೇಟ್ ಮಾಡ್ಬೋದು, ಟ್ರಾನ್ಸ್ಫರಬಲ್ ಮಾಡ್ಬೋದು, ಮತ್ತು ಸೇಫ್ ಕಸ್ಟಡಿ ಕೂಡ ಮಾಡ್ಬೋದು. ಇಲ್ಲಿ ಫಿಕ್ಸ್ಡ್ ಅಸೆಟ್ ಇರೋದ್ರಿಂದ ಏನಾಗುತ್ತೆ, ನಮಗೆ ಇಲ್ಲಿ ಐಡಲ್ ಆಫ್ ದ ಪ್ರಾಪರ್ಟಿ ಆಗಿರುತ್ತೆ ಅಂತ. ಐಡಲ್ ಪ್ರಾಪರ್ಟಿ ಆಗಿರುತ್ತೆ ಅಂದರೆ ನಿಮ್ಮ ಹತ್ರ ಈಗ ಒಂದು 1 ಕೋಟಿ ರೂಪಾಯಿ ಪ್ರಾಪರ್ಟಿನ 1 crore ಪ್ರಾಪರ್ಟಿನ ನೀವು ಯಾರಾದರೂ ಲೀಸಿಂಗ್ ಕೊಟ್ಟಿದ್ದೀರ ಅಂತಂದರೆ ನಿಮ್ಗೆ ಏನು ಬರುತ್ತೆ, ಬರೀ ಲೀಸಿಂಗಿಂದ ರೆಂಟಲ್ ಅಮೌಂಟ್ ಮಾತ್ರ ಬರುತ್ತೆ. ಬಟ್ ನಿಮ್ಮ ಹತ್ರ ಫಿಕ್ಸ್ ಅಸೆಟ್ ಇದೆ ಅಂತ ತೋರಿಸ್ಕೊಂಡಿರ್ತೀರ, ಬಟ್ ಅದರಿಂದ ಬೆನಿಫಿಟ್ ಬರ್ತಾ ಇರೋದು ತುಂಬ ಕಡಿಮೆ ಬೆನಿಫಿಟ್ ಬರುತ್ತೆ. ಬಟ್ ನೀವು ಅದೇ 1 ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಒಂದು ಸೆಕ್ಯೂರಿಟಿಯಾಗಿಟ್ಟು ನೀವೇನಾದರೂ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿದ್ರೆ 1 ಕೋಟಿ ರೂಪಾಯಿ ಅಮೌಂಟ್ನ ಇಮ್ಮಿಡಿಯೇಟಾಗಿ ನೀವು ಕಲೆಕ್ಟ್ ಮಾಡ್ಕೋಬೋದು. ಅರ್ಥ ಆಗ್ತಿದೆ? ಅಂದರೆ ಇಲ್ಲಿ ಈಗ ನಾವೇನೋ ಯಾವುದೋ ಪ್ರಾಪರ್ಟಿನ ಫ್ಲೆಡ್ಜ್ ಮಾಡಿ ಅಮೌಂಟ್ ರೈಸ್ ಮಾಡ್ತೀವಿ ನೋಡಿ. ಈಗ ಯಾವುದಾದ್ರು ಗೋಲ್ಡ್ ನಾವು ಇಟ್ಬಿಟ್ಟು ಅಮೌಂಟ್ ತೊಗೊಳ್ತೀವಿ. ಗೋಲ್ಡ್ ಇಟ್ಟು ನಾವು ಅಮೌಂಟ್ ತೊಗೊಳ್ತೀವಿ ಅಂತಂದ್ರೆ ಏನು, ನಾವು ಗೋಲ್ಡ ಒಂದು ಫಿಕ್ಸ್ಡ್ ಏನೋ ಬ್ಯಾಂಕಲ್ಲಿ ಏನು ಮಾಡ್ತೀವಿ, ಫ್ಲೆಡ್ಜ್ ಮಾಡ್ತೀವಿ, ನಮಗೆ ಅದಕ್ಕೆ ಏನಾಗುತ್ತೆ, ಅಮೌಂಟ್ ಬರುತ್ತೆ. ಬಟ್ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಪ್ರಾಪರ್ಟಿ ಯಾರಿಗೂ ಕೊಟ್ಟಿರೋದಿಲ್ಲ. ಅಂದರೆ ನಮ್ಮ ಹತ್ರನೇ ಇರುತ್ತೆ ಪ್ರಾಪರ್ಟಿ ಕೆಲವೊಂದು ಸಾರಿ, ಅಥವಾ ಕೆಲವೊಂದು ಸಾರಿ ಪ್ರಾಪರ್ಟಿ ಲೀಸಿಂಗ್ ಅಗ್ರಿಮೆಂಟ್ ಆಗಲಿ ಅಥವಾ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಆಗಲಿ ಬೇರೆಯವ್ರ ಹತ್ರ ಇರುತ್ತೆ, ಬಟ್ ಓನರ್ಶಿಪ್ ನಮ್ಮ ಹತ್ರನೇ ಇರುತ್ತೆ. ಬಟ್ ನಾವಿಲ್ಲಿ ಏನು ಮಾಡ್ತೀವಿ, ಆ ಸೆಕ್ಯೂರಿಟಿಗೆ ಎಗನೆಸ್ಟ್ ಆಗಿ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಇಶ್ಯೂ ಮಾಡೋದ್ರಿಂದ ನಮಗೇನಾಗುತ್ತೆ, ಈಕ್ವಲ್ ಅಮೌಂಟ್ ಆಫ್ ಮನಿ ಏನಾಗುತ್ತೆ, ಈಸಿಯಾಗಿ ಕಲೆಕ್ಟ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ಪ್ರಾಸೆಸ್ ಆಫ್ ಸೆಕ್ಯೂರಿಟೈಸೇಷನ್.
ಸೊ ಇನ್ನೊಂದು ಸಾರಿ ಹೇಳೋದಾದರೆ ಸೆಕ್ಯೂರಿಟೈಸೇಷನ್ ಮೀನ್ಸ್ ಇಟ್ಸ್ ಅ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಇಲ್ಲಿಕ್ವಿಡ್ ಅಸೆಟ್ ಇಂಟು ಲಿಕ್ವಿಡ್ ಅಸೆಟ್ ಬೈ ಇಶ್ಯೂಯಿಂಗ್ ಆಫ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್. ದೀಸ್ ಸೆಕ್ಯೂರಿಟೀಸ್ ಆರ್ ಟ್ರೇಡಬಲ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜಸ್. ಸೊ ಈ ಥರ ಸೆಕ್ಯೂರಿಟೀಸ್ಗಳೇನಾಗುತ್ತೆ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಟ್ರೇಡ್ ಆಗುತ್ತೆ. ಅದ್ರ ಜೊತೆಗೆ ಇವುಗಳನ್ನು ನಾವೇನು ಮಾಡ್ತೀವಿ, ನಾವು ಈಸಿಯಾಗಿ ಲಿಕ್ವಿಡೇಟ್ ಮಾಡ್ಬೋದು, ಈಸಿಯಾಗಿ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಮೀನಿಂಗ್ ಆಫ್ ಸೆಕ್ಯೂರಿಟೈಸೇಷನ್ ಆಫ್ ಡೆಟ್. ನೆಕ್ಸ್ಟ್ ಒನ್, ಸೆಕ್ಯೂರಿಟೈಸಬಲ್ ಅಸೆಟ್ಸ್. ಯಾವ್ಯಾವ ಸೆಕ್ಯೂರಿಟೈಸಬಲ್ ಅಸೆಟ್ಸ್ಗಳು, ಯಾವ್ಯಾವ ಅಸೆಟ್ಗಳನ್ನ ನಾವು ಸೆಕ್ಯೂರಿಟೈಸೇಷನ್ಗೆ ಯೂಸ್ ಮಾಡ್ಕೋಬೋದು ಅಂತಂದರೆ, ಫಸ್ಟ್ ಒನ್ ಟರ್ಮ್ ಲೋನ್ಸ್ ಟು ದ ಫೈನಾನ್ಷಿಯಲ್ ರೆಪ್ಯೂಟೆಡ್ ಕಂಪನೀಸ್. ಯಾವುದಾದ್ರು ಒಂದು ಟರ್ಮ್ ಲೋನ್ಸ್ಗಳನ್ನು ನೀವೇನಾದರೂ ಪ್ರೊವೈಡ್ ಮಾಡಿದರೆ, ಯಾವುದೋ ಒಂದು ಒಳ್ಳೆ ಕಂಪ್ನಿಯ ಒಂದು ಫೈನಾನ್ಷಿಯಲ್ ರೆಪ್ಯೂಟೆಡ್ ಕಂಪನಿಗೆ ಫೈನಾನ್ಷಿಯಲ್ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡಿದರೆ, ಲಾಂಗ್ ಟರ್ಮ್ ಲೋನ್ಗಳನ್ನು ಪ್ರೊವೈಡ್ ಮಾಡಿದರೆ ಅವುಗಳನ್ನು ನಾವು ಸೆಕ್ಯೂರಿಟೈಸೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ರಿಸೀವಬಲ್ ಫ್ರಮ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಕಂಪನೀಸ್. ಸೊ ವೆನ್ ದ ಕಂಪನಿ ಈಸ್ ಗೋಯಿಂಗ್ ಟು, ಇಲ್ಲಿ ಯಾವುದಾದ್ರು ಒಂದು ಕಂಪನಿ ಯಾವುದೋ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಅಥವಾ ಸಮ್ ಅದರ್ ಕಂಪನೀಸಿಂದ ಏನಾದರೂ ನಮಗೆ ಡ್ಯೂಸ್ ಬರಬೇಕಾಗಿದ್ರೆ, ರಿಸೀವಬಲ್ಸ್ ಬರಬೇಕಾಗಿದ್ರೆ ಇನ್ ಲಾಂಗ್ ಟರ್ಮ್, ಸೊ ನಾವು ಅದನ್ನೇನು ಮಾಡ್ಬೋದು, ಸೆಕ್ಯೂರಿಟೈಸೇಷನ್ಗೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಒನ್, ಇಲ್ಲಿ ಹೈರ್ ಪರ್ಚೇಸ್ ಅಗ್ರಿಮೆಂಟ್ಗಳಾಗಿರಲಿ ಅಥವಾ ಲೀಸ್ ಫೈನಾನ್ಸಿಂಗ್ ಆಗಿರಲಿ ಅಥವಾ ಮಾರ್ಟ್ಗೇಜ್ ಲೋನ್ಸ್ಗಳಾಗಿರಲಿ ಇವುಗಳನ್ನು ನಾವೇನು ಮಾಡ್ಬೋದು, ಸೆಕ್ಯೂರಿಟೈಸೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಸೊ ಈ ಡಾಕ್ಯುಮೆಂಟ್ಗಳನ್ನು, ಈ ಒಂದು ಪ್ರಾಪರ್ಟಿಗಳನ್ನು ಅಥವಾ ಈ ಒಂದು ಅಸೆಟ್ನ ನಾವೇನು ಮಾಡ್ಬೋದು, ಸೆಕ್ಯೂರಿಟಿಯಾಗಿಟ್ಟು ನಾವೇನು ಮಾಡ್ಬೋದು, ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಇಶ್ಯೂ ಮಾಡ್ಬೋದು ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಅಡ್ವಾಂಟೇಜಸ್ ಆಫ್ ಸೆಕ್ಯೂರಿಟೈಸೇಷನ್ ಆರ್ ಬೆನಿಫಿಟ್ಸ್ ಆಫ್ ಸೆಕ್ಯೂರಿಟೈಸೇಷನ್ ಆಫ್ ಡೆಟ್. ಫಸ್ಟ್ ಒನ್, ಅಡಿಷನಲ್ ಸೋರ್ಸಸ್ ಆಫ್ ಫಂಡ್. ದ ಆರಿಜಿನೇಟರ್, ಇಲ್ಲಿ ಆರಿಜಿನೇಟರ್ ಅಂದರೆ ದ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ is much benefited because the securitization provides an additional sources of fund by converting otherwise illiquid asset into ready liquidity. ಸೊ ನಾನು ಅದೇ ಹೇಳಿದೆ ನಿಮಗೆ, ಈಗ 1 crore ಪ್ರಾಪರ್ಟಿ ಲೀಸಿಂಗಿಗೆ ನೀವೇನಾದರೂ ಕೊಟ್ಟರೆ ನಿಮ್ಗೆ ಏನಾಗುತ್ತೆ, ಬರೀ ರೆಂಟ್ ಮಾತ್ರ ಬರುತ್ತೆ. 1 ಕೋಟಿ ಪ್ರಾಪರ್ಟಿ ಬೆನಿಫಿಟ್ಸ್ ಯಾರು ತಗೊಳ್ತಾ ಇರ್ತಾನೆ, ಲೆಸಿ ತಗೊಳ್ತಾ ಇರ್ತಾನೆ. ಓಕೆನಾ. ಸೊ ಬಟ್ ನೀವು ಅದೇ ಪ್ರಾಪರ್ಟಿನ ಸೆಕ್ಯೂರಿಟೈಸೇಷನ್ ಮಾಡಿದ್ರೆ 1 crore ರೂಪೀಸ್ ಅಮೌಂಟ್ನ ನೀವು ಇಮಿಡಿಯೇಟಾಗಿ ರೈಸ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ. ಸೊ ಇಲ್ಲೇನಾಗುತ್ತೆ, ಮತ್ತು ಅಡಿಷ್ನಲ್ ಸೋರ್ಸಸ್ ಆಫ್ ಫಂಡ್ ಆಗುತ್ತೆ ಇದು. ಅಂದರೆ ನಿಮಗೆ ಪ್ರಾಪರ್ಟಿ ನಿಮ್ಮ ಹತ್ರನೇ ಇರುತ್ತೆ, ಅದ್ರ ಜೊತೆಗೆ ಈಕ್ವಲೆಂಟ್ ಅಮೌಂಟ್ ಆಫ್ ಮನಿನೂ ಕೂಡ ಏನಾಗುತ್ತೆ, ಕ್ಯಾಪಿಟಲ್ ಕೂಡ ಏನಾಗುತ್ತೆ, ಫಂಡೇನು ಕೂಡ ಏನಾಗುತ್ತೆ, ಸಬ್ಸ್ಕ್ರೈಬ್ ಆಗುತ್ತೆ. ಯಾರಿಂದ, ಪಬ್ಲಿಕ್ಸ್ ಇದೆ. ನೀವು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಇಶ್ಯೂ ಮಾಡ್ತಿದ್ರೆ ಅಂತಾರೆ, ಅದೊಂದು ಸೆಕ್ಯೂರಿಟಿ ಆಯಿತಾ. ಸೊ ನೀವು ಅಮೌಂಟ್ ಕೊಡಲಿಲ್ಲ ಅಂದರೆ ಆ ಪ್ರಾಪರ್ಟಿ ಮೇಲೆ ರೈಟ್ಸ್ ಇರುತ್ತೆ, ಆ ಥರ ನಾವು ಥಿಂಕ್ ಮಾಡ್ಬೋದು ಇಲ್ಲಿ. ಸೊ ಇಲ್ಲಿ ಹಾಗಾಗಿ ಆ ಪ್ರಾಪರ್ಟಿನ ನೀವು ಸೆಕ್ಯೂರಿಟಿಯಾಗಿ ಇಟ್ಟು ನೀವು ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಇಶ್ಯೂ ಮಾಡೋದ್ರಿಂದ ಪಬ್ಲಿಕ್ಸ್ ಏನು ಮಾಡ್ತಾರೆ, ಈಸಿಯಾಗಿ ಪರ್ಚೇಸ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಇದೆಯಪ್ಪ, 1 crore ಪ್ರಾಪರ್ಟಿ ಇದೆ, ಅದಕ್ಕೆ ಸಂಬಂಧಪಟ್ಟಾಗ ನಾವು ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಪರ್ಚೇಸ್ ಮಾಡಿದ್ದೀವಿ ಅಂದರೆ. ಸೊ ಹಾಗಾಗಿ ಇಟ್ ವಿಲ್ ಗಿವ್ ದ ಅಡಿಷನಲ್ ಸೋರ್ಸಸ್ ಆಫ್ ಫಂಡ್ಸ್ ಟು ಎನ್ ಆರ್ಗನೈಸೇಷನ್ ಫಾರ್ ಫರ್ದರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಫಾರ್ ದ ಡೈವರ್ಸಿಫಿಕೇಷನ್ ಫಾರ್ ದ ಫರ್ದರ್ ಎಕ್ಸ್ಪೆನ್ಷನ್ ಆಫ್ ದೇರ್ ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್. ಸೊ ಆ ಥರ ಆರ್ಗನೈಸೇಷನ್ ಆ್ಯಕ್ಟಿವಿಟೀಸ್ನ ಫರ್ಫಾರ್ಮ್ ಮಾಡಲಿಕ್ಕೆ ಅಥವಾ ಎಕ್ಸ್ಪೆನ್ಷನ್ ಮಾಡಲಿಕ್ಕೆ, ಡೈವರ್ಸಿಫಿಕೇಷನ್ ಮಾಡಲಿಕ್ಕೆ ಅಡಿಷನಲ್ ಸೋರ್ಸಸ್ ಆಫ್ ಫಂಡ್ ಆಗಿ ಈ ಸೆಕ್ಯೂರಿಟೈಸೇಷನು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್, ಗ್ರೇಟರ್ ಪ್ರಾಫಿಟಬಿಲಿಟಿ. Securitization helps to financial institution to get liquid cash from the medium and long term assets immediately rather than over a longer period. ಸೊ ಈಗ ನೀವು ಯಾವುದೋ ಲೀಸಿಂಗ್ ಅಗ್ರಿಮೆಂಟ್ಗಳು ಎಂಟರ್ ಆದರೆ ನೀವು 10 years 15 years ಕೂಡ ನೀವು ಹ್ಯಾವ್ ಟು ವೇಟ್ ಫಾರ್ ರಿಸೀವಿಂಗ್ ಫಾರ್ ದೇರ್ ಅಸೆಟ್ಸ್. ಸೊ ಯಾವುದಾದ್ರು ಒಂದು 10 years 15 years ಕೂಡ ನೀವೇನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ವೆಯ್ಟ್. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅದರಿಂದ ನಮ್ಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಬರೋದಿಲ್ಲ. ಬಟ್ ಇಲ್ಲಿ ನೀವೇನಾದರೂ ಇಲ್ಲಿ ಸೆಕ್ಯೂರಿಟೈಸೇಷನ್ ಯೂಸ್ ಮಾಡಿದ್ರಿ ಅಂತಂದರೆ ನಿಮಗೆ ಅಮೌಂಟ್ ಕಲೆಕ್ಟ್ ಆಗುತ್ತೆ. ಅದನ್ನು ನೀವೇನು ಮಾಡ್ಬೋದು, ಆರ್ಗನೈಸೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವೇನು ಮಾಡ್ಬೋದು, ಆ ಫಂಡ್ನ ರೀಸೈಕ್ಲಿಂಗ್ ಮಾಡ್ಬೋದು. ಸೊ ನಿಮ್ಮ ಐಡಲಿರುವಂಥ ಫಂಡ್ನ ನೀವೇನು ಮಾಡ್ಬೋದು, ರೀಸೈಕ್ಲಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಿಮಗೆ ಪ್ರಾಫಿಟಬಿಲಿಟಿ ಅನ್ನೋದು ಕಾಮನಾಗಿ ಬಂದೇ ಬರುತ್ತೆ ಅಂತ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಗ್ರೇಟರ್ ಪ್ರಾಫಿಟಬಿಲಿಟಿ. ನೆಕ್ಸ್ಟ್ ಒನ್ ನೋಡೋದಾಗ, ಎನ್ಹಾನ್ಸ್ ದ ಕ್ಯಾಪಿಟಲ್ ಅಡಿಕ್ವಿಟಿ ರೇಷಿಯೋ. Securitization enables the financial institution to enhance their capital adequacy ratio by reducing their capital assets value. ಸೊ ಇಲ್ಲಿ ಸೆಕ್ಯೂರಿಟೈಸೇಷನ್ ಮಾಡಿದಾಗ ನಮಗೇನಾಗುತ್ತೆ, ಆ ಅಸೆಟ್ನ ನಾವು ಬ್ಯಾಲೆನ್ಸ್ ಶೀಟಿಂದ ರಿಮೂವ್ ಮಾಡ್ತೀವಿ. ಓಕೆನಾ. ಸೊ ರಿಮೂವ್ ಮಾಡಿದಾಗ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿರೋ ಅಸೆಟ್ಸ್ ವ್ಯಾಲ್ಯೂ ಏನಾಗುತ್ತೆ, ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಇಲ್ಲಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಇಲ್ಲ ಐಡಲ್ ಕ್ಯಾಪಿಟಲ್ ಇದ್ದಾಗ ನಮ್ಗೆ ಅಡಿಕ್ವೆಸಿ ರೇಷಿಯೋ ಏನಾಗುತ್ತೆ, ಕಡಿಮೆ ಆಗಿರುತ್ತೆ. ಓಕೆನಾ. ನಮಗೆ ನೆಸೆಸಿಟಿ ಇಲ್ದಿರೋವಂಥ ಅಸೆಟ್ಸ್ ಅಂದರೆ ನಮ್ಮ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡದಿರೋವಂಥ ಅಸೆಟ್ಸ್ಗಳು ಇದ್ರೂ ಕೂಡ ನಾವೇನು ಮಾಡ್ತೀವಿ, ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿರ್ತೀವಿ. ಈಗ ಲೀಸಿಂಗ್ ಆಗಿರ್ಬೋದು, ಹೈರ್ ಪರ್ಚೇಸ್ಗೆ ಪ್ರಾಪರ್ಟಿ ಕೊಟ್ಟಿದ್ರೆ, ಬೇರೊಂದು ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಸೊ ಇವುಗಳೆಲ್ಲ ಕೂಡ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿರ್ತೀವಿ. ಸೊ ಹಾಗಾಗಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ನೀವು ವೆನೆವರ್ ದ ಆರ್ಗನೈಸೇಷನ್ ಗೋಯಿಂಗ್ ಟು ಎಂಟರಿಂಗ್ ದ ಸೆಕ್ಯೂರಿಟೈಸೇಷನ್ ಪ್ರೋಸೆಸ್, ಸೊ ಇಟ್ ವಿಲ್ ರಿಮೂವ್ ದ ಫೈನಾನ್ಷಿಯಲ್ ಅಸೆಟ್ಸ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್. ಸೊ ಆ ಪರ್ಟಿಕ್ಯುಲರ್ ಅಸೆಟ್ನ ಏನು ಮಾಡ್ತಾರೆ, ಆ ಬ್ಯಾಲೆನ್ಸ್ ಶೀಟ್ನ ರಿಮೂವ್ ಮಾಡ್ತಾರೆ. ಇಟ್ ವಿಲ್ ಹೆಲ್ಪ್ಸ್ ಟು ಎನ್ಹಾನ್ಸ್ ದ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಆಫ್ ದ ಕಂಪನಿ. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್,
ಸ್ಪ್ರೆಡ್ಡಿಂಗ್ ಆಫ್ ಕ್ರೆಡಿಟ್ ರಿಸ್ಕ್. ಸೊ ಸೆಕ್ಯುರಿಟೈಸೇಷನ್ ಫೆಸಿಲಿಟೇಟ್ಸ್ ದ ಸ್ಪ್ರೆಡ್ಡಿಂಗ್ ಆಫ್ ಕ್ರೆಡಿಟ್ ರಿಸ್ಕ್ ಟು ಡಿಫ್ರೆಂಟ್ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಸೆಸ್ ಆಫ್ ಸೆಕ್ಯುರಿಟೈಸೇಷನ್. ಸೊ ಇಲ್ಲಿ ಸೆಕ್ಯುರಿಟೈಸೇಷನ್ ಆಫ್ ಡೆಟ್ ಏನು ಮಾಡುತ್ತೆ ಅಂತಂದರೆ ರಿಸ್ಕ್ನ ಸ್ಪ್ರೆಡ್ ಮಾಡುತ್ತೆ. ಇಲ್ಲಿ ಯಾವುದೇ ಸೆಕ್ಯೂರಿಟೀಸ್ನ ನೀವು ಪಬ್ಲಿಕ್ಸ್ಗೆ ಇಶ್ಯೂ ಮಾಡ್ತೀರ ಅಂದರೆ ಅಲ್ಲಿ ರಿಸ್ಕ್ ಏನಾಗುತ್ತೆ, ಡೈವರ್ಸಿಫಿಕೇಷನ್ ಆಗುತ್ತೆ. ಸೊ ನಿಮ್ಗೆ ನೀವು ಇಲ್ಲಿ ಸೆಕ್ಯುರಿಟೈಸೇಷನ್ ಮಾಡಿಲ್ಲ ಅಂತಂದರೆ ದ ಹೋಲ್ ರಿಸ್ಕ್ ಇಸ್ ಬೇರ್ ಬೈ ಸೆಕ್ಯುರಿಟೈಸರ್, ದಟ್ ಮೀನ್ಸ್ ಆರಿಜಿನೇಟರ್. ಸೊ ಯಾರಿರ್ತಾನೆ ಅವ್ನು ಮಾತ್ರ ರಿಸ್ಕನ್ನ ಬೇರ್ ಮಾಡ್ತಾ ಇದ್ದ. ಬಟ್ ವೆನ್ ಎವರ್ ದ ಕಂಪನಿ ಎಂಟರಿಂಗ್ the process of securitization, it will reduce the risk and it will spreading the risk to the some other parties. ಬೇರೆ ವ್ಯಕ್ತಿಗಳಿಗೆ ಅಂದರೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋರಿಗೂ ಕೂಡ ಅದೇನಾಗುತ್ತೆ, ರಿಸ್ಕು ಸ್ಪ್ರೆಡ್ ಆಗುತ್ತೆ. ಸೊ ಆರಿಜಿನೇಟರ್ಗೆ ಇಲ್ಲಿ ರಿಸ್ಕು ಕಡಿಮೆ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಲೋವರಿಂಗ್ ಕಾಸ್ಟ್ ಆಫ್ ಫಂಡಿಂಗ್. ಸೊ ಸೆಕ್ಯೂರಿಟೈಸೇಷನ್ ಹೆಲ್ಪ್ಸ್ ಟು ರೈಸ್ ದ ಅಡಿಷನಲ್ ಫಂಡ್ ಫ್ರಮ್ the securitization process. It will helps to compare to the some other sources, compared to some other ways, it will reduces the ಕಾಸ್ಟ್ ಆಫ್ ಫಂಡ್. ಸೊ ಕಾಸ್ಟ್ ಆಫ್ ಫಂಡಿಂಗ್. ಸೊ ನೀವು ಬೇರೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿ ನೀವು ಫಂಡ್ನ ರೈಸ್ ಮಾಡ್ತೀರ ಅಂದರೆ ನಿಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗಲಿ ಕಾಸ್ಟ್ ಆಫ್ ಫಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ನೀವು ಸೆಕ್ಯೂರಿಟೈಸೇಷನ್ ಮಾಡಿದಾಗ ನಿಮಗೆ ಕಾಸ್ಟ್ ಆಫ್ ಫಂಡ್ ಏನಾಗುತ್ತೆ, ತುಂಬ ಕಡಿಮೆ ಆಗುತ್ತೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ದಿಸ್ ಈಸ್ ಅಬೌಟ್ ದ ಅಡ್ವಾಂಟೇಜಸ್ ಆಫ್ ಸೆಕ್ಯೂರಿಟೈಸೇಷನ್. ಸೊ ನಾನು ಇಲ್ಲಿ ಯಾವ್ಯಾವ ಪಾಯಿಂಟ್ ಹೇಳಿದೆ ಅಂತಂದರೆ, ಫಸ್ಟ್ ಒನ್, ಅಡಿಷ್ನಲ್ ಸೋರ್ಸಸ್ ಆಫ್ ಫಂಡ್. ನೀವು ಸೆಕ್ಯೂರಿಟೈಸೇಷನ್ ಮಾಡಿದಾಗ ನಿಮಗೆ ಅಡಿಷ್ನಲ್ ಆಗಿ ಫಂಡ್ ರೈಸ್ ಆಗುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್, ಗ್ರೇಟರ್ ಪ್ರಾಫಿಟಬಿಲಿಟಿ. ಅಫ್ಕೋರ್ಸ್ ಒಳ್ಳೆ ಪ್ರಾಫಿಟ್ ಬರುತ್ತೆ ನಿಮಗೆ ಸೆಕ್ಯೂರಿಟೈಸೇಷನ್ ಮಾಡಿದಾಗ, ಯಾಕೆಂದರೆ ನಿಮಗೆ ಅಲ್ಲಿ ಲೀಸಿಂಗಿಂದನೂ ಅಮೌಂಟ್ ಬರ್ತಾ ಇರುತ್ತೆ. ನೀವು ಈ ಫಂಡ್ನ ರೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಕಾಮನ್ಗೆ ಪ್ರಾಫಿಟಬಿಲಿಟಿ ಅನ್ನೋದು ಜಾಸ್ತಿನೇ ಬರುತ್ತೆ ಅಂತ. ಸೊ ಎನ್ಹಾನ್ಸ್ ದ ಕ್ಯಾಪಿಟಲ್ ಅಡಿಕ್ವಿಸಿ ರೇಷಿಯೋ. ಸೊ ಇಟ್ ವಿಲ್ ರೆಡ್ಯೂಸ್ ದ ಅಸೆಟ್ಸ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್, ಅಸೆಟ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಅಸೆಟ್ಸ್ನ ಬ್ಯಾಲೆನ್ಸ್ ಶೀಟಿಂದ ರೆಡ್ಯೂಸ್ ಮಾಡೋದ್ರಿಂದ ನಿಮಗೆ ಕ್ಯಾಪಿಟಲ್ ಅಡಿಕ್ವೆಸಿ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ರಿಸ್ಕು ಸ್ಪ್ರೆಡ್ ಆಗುತ್ತೆ. ಇಲ್ಲಿ ರಿಸ್ಕ್ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋದ್ರಿಂದ ಸೊ ಇಲ್ಲಿ ರಿಸ್ಕ್ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಲೋವರ್ ಕಾಸ್ಟ್ ಆಫ್ ಫಂಡಿಂಗ್. ಸೊ ಕಂಪೇರ್ಡ್ ಟು ದ ಅದರ್ ಸೋರ್ಸಸ್ ಇಟ್ ವಿಲ್ ರೆಡ್ಯೂಸಸ್ ದ ಕಾಸ್ಟ್ ಆಫ್ ಫಂಡಿಂಗ್. ಸೊ ಕಾಸ್ಟ್ ಆಫ್ ಫಂಡಿಂಗ್ ಏನಾಗುತ್ತೆ, ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. Next one, this is the about advantages of securitization. Next, one more financial services called derivative securities. So let us know the meaning of derivative securities. A derivative securities is a security whose value depends upon the value of other basic variables backing in the securities. In the most of the cases, these variables are nothing but the price of traded securities. So in other words, the derivative securities is basically used to risk management tool, and it is resorted to cover the risk due to the price fluctuation by the investments manager. So ಇಲ್ಲಿ ಡೆರಿವೇಟಿವ್ ಅನ್ನೋದು ಕೂಡ ಒಂದು ಫೈನಾನ್ಷಿಯಲ್ ಸರ್ವಿಸಸ್ಸು. ಇಟ್ ವಿಲ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ರಿಸ್ಕ್ ಡ್ಯೂ ಟು ದ ಪ್ರೈಸ್ ಫ್ಲಕ್ಚುಯೇಷನ್ಸ್. ಸೊ ಪ್ರೈಸ್ ಫ್ಲಕ್ಚುಯೇಷನ್ಸಿಂದ ನಾವು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಡೆರಿವೇಟಿವ್ ಸರ್ವಿಸಸ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇದರ ಮೇ ಬಿ ಫಾರ್ವರ್ಡ್ ಆಗ್ಬೋದು, ಫ್ಯೂಚರ್ ಆಗಿರ್ಬೋದು, ಆಪ್ಷನ್ ಆಗಿರ್ಬೋದು, ಸ್ವ್ಯಾಪ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಾವು ಫೋರ್ತ್ ಚಾಪ್ಟರ್ಲಿ ತುಂಬ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಡೆರಿವೇಟಿವ್ ಅಂತಂದರೆ ಇಟ್ಸ್ ಒನ್ ಆಫ್ ದ ರಿಸ್ಕ್ ಪ್ರೊಟೆಕ್ಟಿಂಗ್ ಟೂಲ್ ಟು ದ ಇನ್ವೆಸ್ಟರ್ಸ್. ಸೊ ರಿಸ್ಕ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ರಿಸ್ಕ್ನ ಕಡಿಮೆ ಮಾಡಲಿಕ್ಕೆ, ಒಂದು ಪಾಸಿಬಿಲಿಟಿ ಆಫ್ ಲಾಸಸ್ನ ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಡೆರಿವೇಟಿವ್ ಕೂಡ ಒಂದು ಬರುತ್ತೆ. ಇದರಲ್ಲಿ ಟೂಲ್ಸ್ಗಳು ಬರುತ್ತೆ, ಒಂದು ಫಾರ್ವರ್ಡ್ ಬರುತ್ತೆ, ಫ್ಯೂಚರ್ ಬರುತ್ತೆ, ಆಪ್ಷನ್ ಬರುತ್ತೆ, ಸ್ವ್ಯಾಪ್ ಬರುತ್ತೆ. ಇವೆಲ್ಲವೂ ಕೂಡ ಏನಾಗುತ್ತೆ, ಟೂಲ್ಸ್ ಆಫ್ ಡೆರಿವೇಟಿವ್ಸ್ ಆಗ್ತವೆ. ಸೊ ಏನು ಮಾಡ್ತಪ್ಪ ಅಂತಂದರೆ ಪ್ರೈಸ್ ಫ್ಲಕ್ಚುಯೇಷನ್ಸಿಂದ ಏನಾದರೂ ಲಾಸಸ್ ಆಗ್ತಾಯಿದ್ರೆ, ಪ್ರೈಸ್ ಫ್ಲಕ್ಚುಯೇಷನ್ಸಿಂದ ಏನಾದರೂ ರಿಸ್ಕ್ ಜಾಸ್ತಿ ಆಗ್ತಾಯಿದ್ರೆ ನಾವೇನು ಮಾಡ್ತೀವಿ, ಈ ಡೆರಿವೇಟಿವ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ರಿಸ್ಕ್ನ ಕಡಿಮೆ ಮಾಡ್ತೀವಿ ಅಂತ. ಓಕೆನಾ. ದಿಸ್ ಇಸ್ ಅಬೌಟ್ ದ ಡೆರಿವೇಟಿವ್ ಸರ್ವಿಸಸ್. ಸೊ ನೆಕ್ಸ್ಟ್ ಒನ್, ಹೌಸಿಂಗ್ ಫಿನಾನ್ಸ್. So housing finance in India, National Housing Bank is there. It's a subsidiary branch of subsidiary organization of Reserve Bank of India. It helps to give you loans and advances to the house constructions. So ಇಲ್ಲಿ ಒಂದು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತ ಒಂದಿದೆ. ಇದು ಒಂದು ಇಟ್ಸ್ ಎನ್ ಅಫೆಕ್ಸ್ ಬ್ಯಾಂಕ್ ಫಾರ್ ಹೌಸಿಂಗ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದೊಂದು ಅಫೆಕ್ಸ್ ಬ್ಯಾಂಕ್. ಇದು ಹೆಡ್ ಆಫ್, ಈಗ ನಮಗೆ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗಿದೆಯೋ ಸೊ ಅದೇ ರೀತಿ ಹೌಸಿಂಗ್ ಕನ್ಸ್ಟ್ರಕ್ಷನ್ಸ್ ಕಂಪನೀಸ್ ಅಂತ ಏನಿದ್ದಾವೆ, ಹೌಸಿಂಗ್ ಲೋನ್ಸ್ನ ಪ್ರೊವೈಡ್ ಮಾಡುವಂಥ ಕಂಪ್ನಿಗಳಿದ್ದಾವೆ, ಅದಕ್ಕೊಂದು ಅಫೆಕ್ಸ್ ಬ್ಯಾಂಕ್ ಯಾವುದಾಗಿರುತ್ತೆ ಅಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಆಗಿರುತ್ತೆ. ಸೊ ಇದು ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಗಿವಿಂಗ್ ಎ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ದ
ಹೌಸ್ ಕನ್ಸ್ಟ್ರಕ್ಷನ್ಸ್ ಆರ್ ಹೋಮ್ ಕನ್ಸ್ಟ್ರಕ್ಷನ್ಸ್. ಸೊ ಯಾರಾದರೂ ಹೌಸಿಂಗ್ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಒಂದು ಫೈನಾನ್ಷಿಯಲ್ ಅಸಿಸ್ಟ್ ಮಾಡೋದಾಗಿರಲಿ, ಅವ್ರಿಗೊಂದು ಗೈಡ್ ಮಾಡೋದಾಗಿರಲಿ, ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾರ್ಮುಲೇಟ್ ಮಾಡೋದಾಗಿರಲಿ, ಅವರಿಗೆ ರೀಪೇಮೆಂಟ್ ಪ್ರೊಸೀಜರ್ಸ್ನ ಇಂಪ್ಲಿಮೆಂಟೇಷನ್ ಮಾಡೋದಾಗಿರಲಿ. ಸೊ ಟೋಟಲ್ ಹೌಸಿಂಗ್ ಕನ್ಸ್ಟ್ರಕ್ಷನ್, ಹೌಸಿಂಗ್ ಫಿನಾನ್ಸ್ ಅಂತ ಏನಿರುತ್ತೆ, ಸೊ ಅದು ಟೋಟಲ್ ಫೈನಾನ್ಷಿಯಲ್ ಸರ್ವಿಸಸ್ಗೆ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಯಾವುದಾಗಿರುತ್ತೆ ಅಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಆಗಿರುತ್ತೆ ಅಂತ. ಸೊ ಇದು ಒಂದು ಸಬ್ಸಿಡಿಯರಿ ಆರ್ಗನೈಸೇಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಇಂಡಿಯಾ. ಸೊ ಒಂದು RBIನ ಒಂದು ಅಂಗಸಂಸ್ಥೆ ಅಂತಂದ್ರೂ ಕೂಡ ನಾವಿಲ್ಲಿ ತಪ್ಪಾಗಲಾರ್ದು. ಸೊ ಇಲ್ಲೇನು ಮಾಡುತ್ತೆ, ಇದು ಹೌಸಿಂಗ್ ಲೋನ್ಸ್ಗಳಿಗೆ ಸಂಬಂಧಪಟ್ಟಾಗೆ ಇಲ್ಲೇನು ಮಾಡುತ್ತೆ, ನಮಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಸೊ ಬೇರೊಂದು ಆರ್ಗನೈಸೇಷನ್ ಇಸ್ ಗೋಯಿಂಗ್ ಟು ಕಂಟ್ರೋಲಿಂಗ್ ದ ಅದರ್ ಹೌಸಿಂಗ್ ಫೈನಾನ್ಸ್ ಕಂಪನೀಸ್. ಸೊ ಬೇರೆ ಒಂದು ಕಂಪನಿಗಳು ಏನು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತಿದ್ದು, ಲೈಕ್ ಇಲ್ಲಿ LICF ಇಂಡಿಯಾ ಹೌಸಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಇದೆ, SBI ಫೈನಾನ್ಷಿಯಲ್ ಸರ್ವಿಸ್ ಇದೆ, HDFC ಫೈನಾನ್ಷಿಯಲ್ ಸರ್ವಿಸಸ್ ಇದೆ. ಓಕೆನಾ, ಆಲ್ಮೋಸ್ಟ್ ಆಲ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಟು ಪ್ರೊವೈಡಿಂಗ್ ಹೌಸಿಂಗ್ ಫೈನಾನ್ಸ್ ಟು ದ ಕಸ್ಟಮರ್ಸ್. ಸೊ ಇಲ್ಲಿ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಇಲ್ಲಿ ಗೃಹ ಸಾಲಗಳನ್ನು ಕೊಡ್ತಾರೆ, ಹೌಸಿಂಗ್ ಫೈನಾನ್ಸ್ನ ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗಿ ಏನು ರೀತಿಯ ಗೈಡ್ಲೈನ್ಸ್ಗಳು ಬರುತ್ತೆ, ಅದು ಟೋಟಲ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ ಇಲ್ಲಿ ನಮಗೆ ಹೌಸಿಂಗ್ ಫೈನಾನ್ಸ್ ಕಂಪನಿ ಆದಂತಹ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅನ್ನೋದು ಮೇಂಟೈನ್ ಮಾಡುತ್ತೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಹೌಸಿಂಗ್ ಫೈನಾನ್ಸ್. ಸೊ ನೆಕ್ಸ್ಟ್ ಒನ್, another one important financial service called credit rating. So credit rating agency give the credit rates to the companies and also an individual based on the status of repayment of loan. ಇಲ್ಲಿ ನಮಗೆ ಸಿಬಿಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಸಿಬಿಲ್ ಬೇಸ್ ಮೇಲೆ ನಮ್ಗೆ ಏನು ಮಾಡ್ತೀವಿ, ಈಗ ನಾವು ಯಾವುದೋ ಕಮರ್ಷಿಯಲ್ ಬ್ಯಾಂಕ್ಸ್ ಕೆಳಗೆ ಹೋಗಿ ಪರ್ಸ್ನಲ್ ಲೋನ್ಸ್ಗಳನ್ನು ನಾವು ರೈಸ್ ಮಾಡಿದ್ರೆ ಫಸ್ಟ್ ಅವ್ರು ಕೇಳೋದು ಸಿಬಿಲ್ ಅಂತ ಕೇಳಿದೆ. ಸಿಬಿಲ್ ಅಂತಂದರೆ ನಮ್ಮ ಪ್ಯಾನ್ ಕಾರ್ಡ್ನ ಯೂಸ್ ಮಾಡಿ ನಮ್ಮ ರೀಪೇಮೆಂಟ್ ಕೆಪಾಸಿಟಿನ, ನಮ್ಮ ಲೋನ್ ಹಿಸ್ಟ್ರಿನ, ಸೊ ನಾವು ಏನು ಲೋನ್ಗಳು ತೊಗೊಂಡಿದ್ದೀವಿ, ಎಲ್ಲೆಲ್ಲಿ ಲೋನ್ ತೊಗೊಂಡಿದ್ದೀವಿ, ಎಷ್ಟೆಷ್ಟು ಕಟ್ಟಿದ್ದೀವಿ, ಯಾವ ರೀತಿಯಾಗಿ ಕಟ್ತಿದ್ದೀವಿ, ಇನ್ ಟೈಮಿಗೆ ಕಟ್ತಾ ಇದ್ದೀವ, ಲೇಟಾಗಿ ಪೇಮೆಂಟ್ ಮಾಡ್ತಿದ್ದೀವ, ಅಥವಾ ರೀಪೇಮೆಂಟ್ ಕೆಪಾಸಿಟಿ ಏನಿದೆ, ನಮ್ಮ ಇನ್ಕಮ್ ಏನು ಬರ್ತಾ ಇದೆ. ಸೊ ಎಲ್ಲ ಇನ್ಫಾರ್ಮೇಷನ್ನು ನಾವು ಇಲ್ಲಿ ಏನು ಮಾಡ್ತೀವಿ, ಸಿಬಿಲಲ್ಲಿ ನಾವು ಸ್ಕೋರ್ ಅಂತ ಒಂದು ಕೊಡ್ತೇನೆ. ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತ ನಮಗೆ ಲೋನ್ಸ್ಗಳು ಜಾಸ್ತಿ ಸಿಗುತ್ತೆ ಮತ್ತು ಬೇಗ ಸಿಗುತ್ತೆ. ಬಟ್ ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು ಅಂತಂದರೆ ನಮಗೆ ಸಿಗೋದಿಲ್ಲ. ಸಿಬಿಲ್ ಸ್ಕೋರ್ ಯಾವಾಗ ಕಡಿಮೆ ಆಗುತ್ತೆ, ವೆನ್ ದ ಕಸ್ಟಮರ್ ಫೇಸ್ ಟು ರೀಪೇಮೆಂಟ್ ಆಫ್ ಎನಿ ಈಸ್ ಪಾಸ್ಟ್ ಲೋನ್ಸ್. ಸೊ ಯಾವುದಾದ್ರು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ತೊಗೊಂಡು ಕಟ್ಟಿಲ್ಲ, ಇನ್ ಟೈಮಿಗೆ ಕಟ್ಟಿಲ್ಲ, ರೀಪೇಮೆಂಟ್ ಮಾಡಿಲ್ಲ ಅಂತಂದು ಆದಾಗ, ಸೊ ಅವ್ರೇನಾಗುತ್ತೆ, ನಮಗೆ ಸಿಬಿಲ್ ಸ್ಕೋರ್ಸ್ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ನಮ್ಮ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸು ಸಿಗೋದಿಲ್ಲ ಅನ್ನೋದಕ್ಕಿಂತ ಕೆಲವೊಂದು ಸರಿ ಸಿಗೋದಿಲ್ಲ, ಕೆಲವೊಂದು ಸರಿ ಕಡಿಮೆ ಸಿಗುತ್ತೆ ಅಂತ. ಬಟ್ ಇಲ್ಲಿ ಕ್ರೆಡಿಟ್ ರೇಟಿಂಗ್ ಅಂತಂದ್ರೆ ಏನು ಮಾಡುತ್ತೆ, ದಿಸ್ ಇಸ್ ಅನ್ ಏಜೆನ್ಸಿ, ದಿಸ್ ಇಸ್ ಅನ್ ಆರ್ಗನೈಸೇಷನ್ ಇಸ್ ಗೋಯಿಂಗ್ ಟು ಅವ್ಯಾಲ್ಯುವೇಟ್ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದ ಕಸ್ಟಮರ್ಸ್. ಸೊ ಅವರ ಕಸ್ಟಮರ್ಸ್ ಅಂತಂದರೆ ಇಲ್ಲಿ ಇಂಡಿವಿಜುವಲ್ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಕಾರ್ಪೊರೇಟ್ ಕಸ್ಟಮರ್ಸ್ ಆಗಿರ್ಬೋದು, ಅದು ಆರ್ಗನೈಸೇಷನ್ಸ್ ಆಗಿರ್ಬೋದು ಅಥವಾ ಒಂದು ಇಂಡಿವಿಜುವಲ್ ಆಗಿರ್ಬೋದು. ಸೊ ಅವರ ಒಂದು ರೀಪೇಮೆಂಟ್ ಕೆಪಾಸಿಟಿ ಏನಿದೆ, ಅವರ ಒಂದು ಕ್ರೆಡಿಟ್ ವರ್ತಿನೆಸ್ ಏನಿದೆ, ಸೊ ಅವರು ಇದುವರೆಗೂ ತೊಗೊಂಡಿರೋ ಲೋನ್ಸ್ಗಳನ್ನು ರೀಪೇಮೆಂಟ್ ಮಾಡಿದಾರಾ ಅಥವಾ ರೀಪೇಮೆಂಟ್ ಮಾಡಿಲ್ವಾ, ಅವ್ರಿಗೆ ನೆಕ್ಸ್ಟ್ ಲೋನ್ಸ್ಗಳನ್ನ ಪ್ರೊವೈಡ್ ಮಾಡಬಾರ್ದಾ. ಸೊ ಈ ರೀತಿಯ ಇನ್ಫಾರ್ಮೇಷನ್ನು ಕೊಡಿ ಅಂತ ಹೇಳೋದಿಲ್ಲ, ಕೊಡಬೇಡಿ ಅಂತ ಹೇಳಿದ್ರೆ, ಜಸ್ಟ್ ಈಸ್ ಗೋಯಿಂಗ್ ಟು ಗಿವ್ ದ ಸ್ಟೇಟಸ್ ಆಫ್ ರೀಪೇಮೆಂಟ್ ಆಫ್ ಹಿಸ್ ಲೋನ್. ಸೊ ಅವ್ನು ಲೋನ್ ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೋ ಇಲ್ವೋ ಅಂತ ಅಷ್ಟೇ ಹೇಳ್ತಾರೆ. ನೀವು ಲೋನ್ ಕೊಡಿ, ಇಟ್ಸ್ ನಾಟ್ ಗೋಯಿಂಗ್ ಟು ಗೈಡ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ಗ್ರ್ಯಾಂಟ್ ಎ ಲೋನ್ ಆರ್ ಡೋಂಟ್ ಗ್ರ್ಯಾಂಟ್ ಟು ದ ಲೋನ್. ಸೊ ಆದರೂ ಲೋನ್ಸ್ ಕೊಡಬೇಡಿ ಅಂತ ಹೇಳೋದಿಲ್ಲ. ಜಸ್ಟ್ ಅದೇನು ಮಾಡುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಅಥವಾ ಒಂದು ಕಾರ್ಪೊರೇಟ್ ಕಸ್ಟಮರ್ಸು ಅಥವಾ ಒಂದು ಇಂಡಿವಿಜುವಲ್ ಕಸ್ಟಮರ್ಸ್ ರೀಪೇಮೆಂಟ್ ಕೆಪಾಸಿಟಿನ ತೋರಿಸುತ್ತೆ. ಸೊ ಬೇಸ್ಡ್ ಆನ್ ದಟ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದೇ ಆರ್ ಗೋಯಿಂಗ್ ಟು ಡಿಸೈಡ್ ವೆದರ್ ದ ಲೋನ್ಸ್ ಆರ್ ಗಿವನ್ ಆರ್ ನಾಟ್ ಗಿವನ್. ಸೊ ಅವರು ಲೋನ್ ಕೊಡಬೇಕೋ ಬೇಡೋ ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಏನು ಮಾಡ್ತವೆ ಅಂದರೆ, ಸೊ ಅವರ ಒಂದು ಕ್ರೆಡಿಟ್ ವರ್ತಿನೆಸ್ನ, ಅವರ ಒಂದು ರೀಪೇಮೆಂಟ್ ಕೆಪಾಸಿಟಿನ ಜಸ್ಟ್ ಶೋ ಮಾಡೋದಷ್ಟೇ. ಸೊ ಈ ಥರ ಇದೆಯಪ್ಪ, ಇಷ್ಟು ಪರ್ಸೆಂಟ್ ಇದೆ, ಇಷ್ಟು ಪರ್ಸೆಂಟ್ ಇಲ್ಲ, ಸೊ ಇಷ್ಟು ಅವ್ರಿಗೆ ಕೊಡಬಹುದು ಅಥವಾ ಕೊಡಬಾರ್ದು. ಸೊ ಈ ಥರ ಒಂದು ಗೈಡ್ಲೈನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಅಷ್ಟೇ. ಸೊ ಅದು ಇಟ್ಸ್ ಅ ಡಿಸ್ಕ್ರಿಷನರಿ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಅವರ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಲೋನ್ಸ್ ಕೊಡ್ಬೋದು, ಕೊಡದೇ ಇರ್ಬೋದು, ಅದು ಅವ್ರ ಡಿಸಿಷನ್ ಆಗಿರುತ್ತೆ. ಬಟ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಏನು ಮಾಡ್ತವೆ, ಜಸ್ಟ್ ದೇ ಆರ್ ಗೋಯಿಂಗ್ ಟು ಗಿವಿಂಗ್ ಅ ಕ್ರೆಡಿಟ್ ವರ್ತಿನೆಸ್ ಆರ್ ಅವರ ಒಂದು ರೀಪೇಮೆಂಟ್ ಸ್ಟೇಟಸ್ನ ಮಾತ್ರ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಕ್ರೆಡಿಟ್ ರೇಟಿಂಗ್ ಸರ್ವಿಸಸ್. ಓಕೆನಾ. ಸೊ ನಾವು ಇವಾಗ ಯಾವ್ಯಾವ ಪಾಯಿಂಟ್ಗಳು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಮುಖ್ಯವಾಗಿ ಸೆಕ್ಯೂರಿಟೈಸೇಷನ್ ಆಫ್ ಡೆಟ್ ಅಂತ ನೋಡಿದ್ವಿ. ಸೊ ಸೆಕ್ಯೂರಿಟೈಸೇಷನ್ ಆಫ್ ಡೆಟ್ ಅಂದರೆ ತುಂಬ ಸಿಂಪಲಾಗಿ ಹೇಳೋದಾದರೆ, ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ಇಲ್ಲಿಕ್ವಿಡ್ ಅಸೆಟ್ ಇಂಟು ಲಿಕ್ವಿಡ್ ಅಸೆಟ್. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, ಇಲ್ಲಿಕ್ವಿಡ್ ಅಸೆಟ್ಗಳನ್ನು, ಇಲ್ಲಿಕ್ವಿಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನು, ಲಾಂಗ್ ಟರ್ಮ್ ಲೋನ್ಸ್ಗಳನ್ನು, ಲಾಂಗ್ ಟರ್ಮ್ ಹೌಸಿಂಗ್ ಫೈನಾನ್ಸ್ಗಳು, ಮಾರ್ಟ್ಗೇಜ್ ಲೋನ್ಸ್ಗಳನ್ನು, ಅಥವಾ ಲೀಸಿಂಗ್ ಅಥವಾ ಹೈರ್ ಪರ್ಚೇಸಿಂಗ್, ಈ ಥರಗಳನ್ನು ನಾವೇನು ಮಾಡ್ತೀವಿ, ಇಲ್ಲಿ ಲಿಕ್ವಿಡ್ ಅಸೆಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಸೊ
ಸೊ ಲಿಕ್ವಿಡ್ ಅಸೆಟ್ ಕನ್ವರ್ಟ್ ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಇಶ್ಯೂಯಿಂಗ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಎಗೇನೆಸ್ಟ್ ಆಫ್ ದೀಸ್ ಕೈಂಡ್ ಆಫ್ ಅಸೆಟ್ಸ್. ಸೊ ಇಲ್ಲಿ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ನಾವೇನು ಮಾಡ್ತೀವಿ, ನಾವು ಈ ಥರ ಲಾಂಗ್ ಟರ್ಮ್ ಅಸೆಟ್ಸ್ಗಳಿಗೆ ನಾವೇನಾಗಿದೆ ಎಗೇನೆಸ್ಟ್ ಆಗಿ ಏನು ಮಾಡ್ತೀವಿ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತೀವಿ. ಸೊ ಅದೇನಾಗುತ್ತೆ ನಮಗೆ ಇಲ್ಲಿ ಸೆಕ್ಯೂರಿಟೈಸೇಷನ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಅಡ್ವಾಂಟೇಜಸ್ ನೋಡಿದ್ವಿ. ಸೊ ಏನು ಅಡ್ವಾಂಟೇಜಸ್ ಆಗುತ್ತೆ ಇಲ್ಲಿ ಅಂತಂದರೆ ನಮಗೆ ಅಡಿಷ್ನಲ್ ಫಂಡ್ಸ್ ಸಿಗುತ್ತೆ, ನೆಕ್ಸ್ಟು ಗ್ರೇಟರ್ ಪ್ರಾಫಿಟಬಿಲಿಟಿ ಸಿಗುತ್ತೆ, ಎನ್ಹಾನ್ಸ್ ಕ್ಯಾಪಿಟಲ್ ಅಡಿಕ್ವಿಟಿ ರೇಷಿಯೋ ಅಂತ ಹೇಳ್ತೇನೆ, ಸ್ಪ್ರೆಡಿಂಗ್ ಆಫ್ ಕ್ರೆಡಿಟ್ ರಿಸ್ಕ್ ಅಂತ ಹೇಳ್ತೇನೆ, ನೆಕ್ಸ್ಟ್ ಲೋವರ್ ಕಾಸ್ಟ್ ಆಫ್ ಫಂಡಿಂಗ್ ಅಂತ ಹೇಳ್ತೇನೆ, ಆ್ಯಂಡ್ ಡೆರಿವೇಟಿವ್ ಸೊ ಲೋವರ್ ಕಾಸ್ಟ್ ಆಫ್ ಫಂಡಿಂಗ್ ಅಂತಲೂ ಕೂಡ ಹೇಳ್ತೇನೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಯಾವುದು ಹೇಳಿದೆ, ಡೆರಿವೇಟಿವ್ ಸೆಕ್ಯೂರಿಟೀಸ್ ಅಂತ. ಸೊ ದಿಸ್ ಇಸ್ ದ ಒನ್ ಆಫ್ ದ ಟೂಲ್ ಫಾರ್ ರಿಸ್ಕ್ ಮಿನಿಮೈಸಿಂಗ್ ಡ್ಯೂ ಟು ದ ಪ್ರೈಸ್ ಫ್ಲಕ್ಚುಯೇಷನ್ಸ್ ಇನ್ ದ ಮಾರ್ಕೆಟ್. ಸೊ ಇದು ಫಾರೆಕ್ಸ್ ಮಾರ್ಕೆಟಲ್ಲಾಗಿರ್ಬೋದು, ಡೊಮೆಸ್ಟಿಕ್ ಮಾರ್ಕೆಟಲ್ಲಾಗಿರ್ಬೋದು. ಸೊ ಪ್ರೈಸ್ ಫ್ಲಕ್ಚುಯೇಷನ್ಸಿಂದ ರಿಸ್ಕ್ನ ಕಡಿಮೆ ಮಾಡೋಕ್ಕೆ ಒಂದು ಟೂಲ್ ಯಾವುದಪ್ಪ ಅಂದರೆ ನಮಗೆ ಡೆರಿವೇಟಿವ್ಸ್ ಬರ್ತವೆ ಅಂತ ಹೇಳಿದೆ. ಸೊ ಡೆರಿವೇಟಿವ್ ಟೂಲ್ಸ್ಗಳಲ್ಲಿ ನಮಗೆ ಫಾರ್ವರ್ಡ್, ಫ್ಯೂಚರ್, ಆಪ್ಷನ್, ಬಾಂಡ್ಸ್, ಆಪ್ಷನ್, ಸ್ವ್ಯಾಪ್ಸ್ ಅಂತೆಲ್ಲ ಬರ್ತವೆ. ಸೊ ಅದ್ರ ಬಗ್ಗೆ ನಾವು 4th ಚಾಪ್ಟರ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಹೇಳಿದೆ. ಸೊ ಇಲ್ಲಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತ ಒಂದಿದೆ. ಸೊ ದಿಸ್ ಇಸ್ ಅನ್ ಅಪೆಕ್ಸ್ ಆರ್ಗನೈಸೇಷನ್ ಫಾರ್ ಹೌಸಿಂಗ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಸೊ ಒಂದು ಹೆಡ್ ಆಫ್ ಇಲ್ಲೇನು ಟೋಟಲ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಅಂತ ಏನಿದಾವೆ, ಸೊ ಅವಕ್ಕೆಲ್ಲವೂ ಕೂಡ ಒಂದು ಅಫೆಕ್ಸ್ ಆರ್ಗನೈಸೇಷನ್, ಅಫೆಕ್ಸ್ ಬಾಡಿ ಯಾವುದು ಅಂತಂದರೆ ನಮಗಿಲ್ಲಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ ಕ್ರೆಡಿಟ್ ರೇಟಿಂಗ್ ಬಗ್ಗೆ ಹೇಳಿದೆ. ಸೊ ಇಟ್ಸ್ ಗೋಯಿಂಗ್ ಟು ಗಿವ್ ದ ಕ್ರೆಡಿಟ್ ಸ್ಟೇಟಸ್, ರೀಪೇಮೆಂಟ್ ಆಫ್ ಲೋನ್ ಸ್ಟೇಟಸ್ ಆಫ್ ದ ಕಸ್ಟಮರ್ಸ್, ಅದರ್ ಮೇ ಬಿ ಇಂಡಿವಿಜುವಲ್ ಕಸ್ಟಮರ್ ಆರ್ ಕಾರ್ಪೊರೇಟ್ ಕಸ್ಟಮರ್ ಆರ್ ಸಮ್ ಅದರ್ ಆರ್ಗನೈಸೇಷನ್ಸ್ ಕೂಡ ಇದನ್ನು ಮಾಡುತ್ತೆ, ಅವ್ಯಾಲ್ಯುವೇಟ್ ಮಾಡುತ್ತೆ ಅಂತ. ಸೊ ಇಷ್ಟು ಪಾಯಿಂಟ್ನ ಡಿಸ್ಕಷನ್ ಮಾಡಿದ್ವಿ, ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.